Hi, hello, namaste friends. Welcome back to Raman Tutorials. ಗುಡ್ ಈವ್ನಿಂಗ್ ಎವ್ರಿಬಡಿ. ಶುಭ ಸಂಜೆ ಎಲ್ರಿಗೂ ಕೂಡ. ಇವತ್ತಿನ ಈ ತರಗತಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ಆ ಸಮಾಜ ವಿಜ್ಞಾನದಲ್ಲಿ 6th ಸ್ಟ್ಯಾಂಡರ್ಡ್ ಲೆಸನ್ಸ್ ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು. ಸಿಟಿಸನ್ ಅಂಡ್ ಸಿಟಿಸನ್ಶಿಪ್ ಅಂತ ಹೇಳಿ ನಿಮಗೆ ಸಿವಿಕ್ಸ್ ಪಾರ್ಟ್ ಅಲ್ಲಿ ಬರುತ್ತೆ. ಇದನ್ನ ನೀವು ತುಂಬಾ ನೀಟಾಗಿ ಅಧ್ಯಯನ ಮಾಡ್ಬೇಕು, ಯಾಕೆಂದ್ರೆ ಇದು ಬೇಸಿಕ್ ಆಗಿರುತ್ತೆ. ನೆಕ್ಸ್ಟ್ 8th ಅಲ್ಲಿ ನಿಮ್ಗಿದ್ರೆ ಕಂಟಿನ್ಯೂಷನ್ ಪಾರ್ಟ್ ಕೂಡ ಬರ್ತಾ ಹೋಗುತ್ತೆ. ಮೊದಲನೇ ಪ್ರಶ್ನೆ ಏನಿದೆ, ನಾಗರಿಕ ಎಂದರೆ ಯಾರು ಅಂತ ಇದೆ. ದೇಶದಲ್ಲಿ ತಾತ್ಕಾಲಿಕವಾಗಿ ವಾಸಿಸುವಂತಹ ವ್ಯಕ್ತಿ, ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನ ಅನುಭವಿಸುವ ರಾಜ್ಯದ ಸದಸ್ಯ, ಪ್ರವಾಸಿಯಾಗಿ ದೇಶಕ್ಕೆ ಭೇಟಿ ನೀಡುವಂತಹ ಯಾವುದೇ ವ್ಯಕ್ತಿ, ವಿದೇಶಿ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಅಂತ ಇದೆ. ಹೂ ಇಸ್ ಅ ಸಿಟಿಸನ್ ಅಂತಂದಾಗ ಇಲ್ಲಿ ಯಾವ್ದಾಗುತ್ತೆ ಉತ್ತರ? ನೋಡಿ, ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಉತ್ತರವನ್ನ ಕೊಡಿ. ನಾಗರಿಕ ಅಂದ್ರೆ ಯಾರನ್ನ ನಾವು ನಾಗರಿಕರು ಅಂತ ಹೇಳಿ ಕರಿತೀವಿ? ಓಕೆ, ಆಲ್ಮೋಸ್ಟ್ ಬಿ ಆಗುತ್ತೆ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನ ಅನುಭವಿಸುವಂತಹ ರಾಜ್ಯದ ಸದಸ್ಯನನ್ನ ನಾವೇನಂತ ಕರೆದ್ವಿ? ಇಲ್ಲಿ ನಾಗರಿಕರು ಅಂತ ಕರಿತೀವಿ. ನಾಗರಿಕನಾದಂತವನಿಗೆ ಸಾರ್ವಭೌಮ ರಾಜ್ಯದ ಕಾನೂನುಬದ್ಧ ಸದಸ್ಯನಾಗಿರ್ತಾನವನು. ರಾಜ್ಯಕ್ಕೆ ನಿಷ್ಠೆಯನ್ನ ಹೊಂದಿರ್ತಾನೆ, ಹಾಗೆ ರಕ್ಷಣೆ ಮತ್ತೆ ಹಕ್ಕುಗಳಿಗೆ ಅರ್ಹನಾಗಿರ್ತಾನೆ. ಕೆಲವೊಂದ್ಸಲ ಸಿಟಿಸನ್ಶಿಪ್ ಅನ್ನ ಕಳ್ಕೊಳ್ಬೇಕಾಗತ್ತೆ. ಕೆಲವೊಂದ್ಸಲ ಸಿಟಿಸನ್ಶಿಪ್ ಅನ್ನ ಪಡ್ಕೊಳ್ಳುವಾಗ ಏನೆಲ್ಲಾ ಹಂತಗಳನ್ನ ಫಾಲೋ ಮಾಡ್ಬೇಕು ಅನ್ನೋದು ಕೂಡ ಇದೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮ್ ದೃಷ್ಟಿಕೋನದಲ್ಲಿ ಬಹಳ ಇಂಪಾರ್ಟೆಂಟ್. ಭಾರತದ ಸಂವಿಧಾನದ ಯಾವ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟಿದೆ? ವಿಚ್ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಸಿಟಿಸನ್ಶಿಪ್ ಅಂತ ಇದೆ. ಪಾರ್ಟ್ 1, ಭಾಗ 2, ಭಾಗ 3 ಹಾಗೆ ಭಾಗ 4 ಅಂತ ಇದೆ. ಭಾರತದ ಸಂವಿಧಾನದ ಯಾವ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟಿದೆ? ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಎಸ್, ಭಾರತದ ಸಂವಿಧಾನದ ಭಾಗ 2ರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 5ರಿಂದ 11ರವರೆಗಿನ ವಿಧಿಗಳು ಪೌರತ್ವಕ್ಕೆ ಸಂಬಂಧಪಟ್ಟಿರೋದು. ಅಂದ್ರೆ ಪೌರತ್ವವನ್ನ ಹೆಂಗ್ ಪಡ್ಕೊಳ್ಳೋದು, ಪೌರತ್ವವನ್ನ ಹೆಂಗ್ ಕಳ್ಕೊಳ್ಳೋದು, ಜೊತೆಗೆ ಈಗ ಪೌರತ್ವವನ್ನ ಪಡ್ಕೊಳ್ಳಿಕ್ಕಿರ್ತಕ್ಕಂತಹ ದಾರಿಗಳು ಏನೇನು, ಇದೆಲ್ಲದೂ ಕೂಡ ಅದರಲ್ಲಿ ತಿಳಿಸಿರುವಂತಹ ಒಂದು ವಿಧಿ ಅದು. ಇನ್ ವಿಚ್ ಇಯರ್ ವಾಸ್ ದ ಫಸ್ಟ್ ಸಿಟಿಸನ್ಶಿಪ್ ಆಕ್ಟ್ ಪಾಸ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಮೊದಲ ಪೌರತ್ವ ಕಾಯ್ದೆಯನ್ನ ಯಾವ ವರ್ಷದಲ್ಲಿ ಅಂಗೀಕಾರ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಯೋಚನೆ ಮಾಡಿ. 1947, 1950, ಹಾಗೇನೆ 1955, 1960 ಅಂತ ಇದೆ. ಏನಾಗುತ್ತೆ ಉತ್ತರ ಹಾಗಿದ್ರೆ? ಯೋಚನೆ ಮಾಡಿ, ನಿಧಾನಕ್ಕೆ ಉತ್ತರ ಕೊಡಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಿಮ್ಗೆ ಮಾಹಿತಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀಟಾಗಿ ಅರ್ಥ ಮಾಡ್ಕೊಂಡು ಓದ್ಕೊಂಡ್ರಿ ಅಂತಂದ್ರೆ ಯಾವ್ದು ಟಫ್ ಇಲ್ಲ. ಇಲ್ಲಿ ಎಲ್ಲಾನು ಈಸಿನೇ ಅಂತ ಅನ್ಸುತ್ತೆ. ನಾವು ಯೋಚನೆ ಮಾಡೋ ರೀತಿ, ನಾವು ಅನ್ಕೊಳ್ಳೋ ರೀತಿ, ನಾವು ಓದೋ ರೀತಿ ಇಲ್ಲಿ ಇಂಪಾರ್ಟೆಂಟ್ ಆಗೋದು. ಓಕೆ, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? 1950 ಮೇಡಮ್ ಅಂತ ಹೇಳಿ ಹೇಳ್ತಿದ್ದೀರಾ. 55, 1955ರಲ್ಲಿ ಏನಾಗುತ್ತೆ ಅಂದ್ರೆ ಪೌರತ್ವ ಕಾಯ್ದೆ ಜಾರಿಗೆ ಬರುತ್ತೆ. ಭಾರತದಲ್ಲಿ ಮೊದಲ ಪೌರತ್ವ ಕಾಯ್ದೆಯನ್ನ 1955ರಲ್ಲಿ ಜಾರಿಗೊಳಿಸಲಾಗ್ತದೆ. The Citizenship Act of 1955 provides for the acquisition and loss of Indian citizenship after the commencement of the Constitution ಅಂತ ಇದೆ. 1955ರ ಪೌರತ್ವ ಕಾಯ್ದೆ ಏನಿದೆ, ಸಂವಿಧಾನದ ಪ್ರಾರಂಭದ ನಂತರ ಭಾರತೀಯ ಪೌರತ್ವವನ್ನ ಪಡೆಯುವ ಮತ್ತೆ ಕಳೆದುಕೊಳ್ಳೋದ್ರ ಬಗ್ಗೆ
ನಿಬಂಧನೆಗಳನ್ನ ಕೂಡ ನೀಡ್ತಾ ಹೋಗುತ್ತೆ. ನೆನ್ಪಿಟ್ಕೊಂಡಿರಿ. ಅಂಡ್ ನೆಕ್ಸ್ಟ್ ಬರೋಣ. ನಮ್ಮ ಭಾರತದ ಸಂವಿಧಾನ ಏನಿದೆ, ಯಾವ ರೀತಿಯ ಪೌರತ್ವವನ್ನ ಒದಗಿಸ್ಕೊಡುತ್ತೆ ನಮ್ಗೆ? ವಾಟ್ ಟೈಪ್ ಆಫ್ ಸಿಟಿಸನ್ಶಿಪ್ ಡಸ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಅಂತ ಇದೆ. ದ್ವಿಪೌರತ್ವ, ಏಕ ಪೌರತ್ವ, ಪ್ರಾದೇಶಿಕ ಪೌರತ್ವ, ಜಾಗತಿಕ ಪೌರತ್ವ ಅಂತ ಇದೆ. ಯಾವ ರೀತಿಯಾದಂತಹ ಪೌರತ್ವವನ್ನ ಒದಗಿಸ್ಕೊಡುತ್ತೆ ನಮ್ಮ ಭಾರತ ಸಂವಿಧಾನ ಅಂತ ಅಂದಾಗ ನಿಮ್ಮೆಲ್ಲರ ಉತ್ತರ ಏನ್ ಬರುತ್ತೆ? ಕಮಾನ್, ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ಎಸ್, ಏಕ ಪೌರತ್ವ, ಸಿಂಗಲ್ ಸಿಟಿಸನ್ಶಿಪ್ ಅಂತ ಹೇಳಿ ಹೇಳ್ತೀವಿ. ಯಾಕೆಂತಂದ್ರೆ ಅಮೆರಿಕಾದಂತೆ ಅಲ್ಲದೆ ಭಾರತದಲ್ಲಿ ರಾಷ್ಟ್ರೀಯ ಏಕತೆ ಮತ್ತೆ ಭ್ರಾತೃತ್ವವನ್ನ ಉತ್ತೇಜಿಸ್ಲಿಕ್ಕೋಸ್ಕರ ಏಕ ಪೌರತ್ವ ವ್ಯವಸ್ಥೆಯನ್ನ ಹೊಂದಿರುವಂತದ್ದು ನಮ್ಮ ದೇಶ. ನಮ್ಮಲ್ಲಿ ದ್ವಿಪೌರತ್ವ ಆಗ್ಲಿ ಅಥವಾ ಅಂತಾರಾಷ್ಟ್ರೀಯ ಪೌರತ್ವ ಈ ತರ ಯಾವುದೂ ಇಲ್ಲ. ಏಕ ಪೌರತ್ವ, ಸಿಂಗಲ್ ಸಿಟಿಸನ್ಶಿಪ್ ನಮ್ಮಲ್ಲಿ ಇರುವಂತದ್ದು. ಬೇರೆ ದೇಶಗಳಲ್ಲಿ, ಅಮೆರಿಕದಲ್ಲಿ ದ್ವಿಪೌರತ್ವವನ್ನ ಕೂಡ ಪಡ್ಕೊಳ್ಬಹುದು. 1955ರ ಕಾಯ್ದೆ ಪ್ರಕಾರ ಭಾರತೀಯ ಪೌರತ್ವವನ್ನ ಪಡ್ಕೊಳ್ಳಿಕ್ಕೆ ಎಷ್ಟು ಮಾರ್ಗಗಳಿದೆ? 3, 4, 5 ಹಾಗೆ 6 ಅಂತ ಇದೆ. ಎಸ್, 1955ರ ಕಾಯ್ದೆ ಪ್ರಕಾರ ಭಾರತೀಯ ಪೌರತ್ವವನ್ನ ಪಡ್ಕೊಳ್ಳಿಕ್ಕೆ ಎಷ್ಟು ಮಾರ್ಗಗಳಿದೆ ಅಂತಂದ್ರೆ ಸುಮಾರು 5 ಮಾರ್ಗಗಳ ಮೂಲಕ ನಾವು ನಮ್ಮ ಭಾರತ ದೇಶದ ಪೌರತ್ವವನ್ನ ಪಡ್ಕೊಳ್ಬಹುದು. ದ 5 ways ಆರ್ ಬರ್ತ್, ಡಿಸೆಂಟ್, ರಿಜಿಸ್ಟ್ರೇಷನ್, ನ್ಯಾಚುರಲೈಸೇಷನ್ ಅಂಡ್ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಆ 5 ಮಾರ್ಗಗಳು ಯಾವ್ಯಾವು ಅಂದ್ರೆ ಜನನ, ವಂಶಾವಳಿ, ನೋಂದಣಿ, ಸಹಜೀಕರಣ ಮತ್ತೆ ಪ್ರದೇಶಗಳ ವಿಲೀನೀಕರಣ. ಅಂದ್ರೆ ಭಾರತದಲ್ಲೇ ಜನನ ಆಗಿ ಇಲ್ಲಿನ ಒಂದು ಸಿಟಿಸನ್ಶಿಪ್ ಅನ್ನ ಪಡ್ಕೊಳ್ಬಹುದು. ಆಮೇಲೆ ನಮ್ಮ ವಂಶಾವಳಿಯ ಮುಖಾಂತರನು ಕೂಡ ಪಡ್ಕೊಳ್ಬಹುದು. ಇಂತಿಷ್ಟು ವರ್ಷಗಳ ನಾವಿಲ್ಲಿ ವಾಸವಾಗಿದ್ದಾಗ ನೋಂದಣಿಯ ಮೂಲಕನೂ ಕೂಡ ಪಡ್ಕೊಳ್ಬಹುದು. ಹಾಗೆ ಪ್ರದೇಶಗಳ ವಿಲೀನ ಮತ್ತೆ ಸಹಜೀಕರಣದ ಮೂಲಕನೂ ಕೂಡ ನಾವು ಪಡ್ಕೊಳ್ಬಹುದು. ಜಸ್ ಸೋಲಿ ಎಂದರೆ ಯಾವುದರ ಮೂಲಕ ಪಡೆಯುವಂತಹ ಪೌರತ್ವ? ರಕ್ತ ಸಂಬಂಧಗಳು, ಹುಟ್ಟಿದಂತಹ ಸ್ಥಳ, ಮದುವೆ, ಶಿಕ್ಷಣ ಅಂತ ಇದೆ. ಜಸ್ ಸೋಲಿ ಎಂದರೆ ಇಟ್ ಈಸ್ ರೆಫರ್ಸ್ ಟು ಸಿಟಿಸನ್ಶಿಪ್ ಬೈ ಅಂತ ಇದೆ. ಇದು ಯಾವುದರ ಮೂಲಕ ಪಡ್ಕೊಳ್ತಕ್ಕಂತ ಪೌರತ್ವ ಜಸ್ ಸೋಲಿ ಅನ್ನೋದು? ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಜಸ್ ಸೋಲಿ ಅಂದ್ರೆ ಇಲ್ಲಿ ಹುಟ್ಟಿದ ಸ್ಥಳ ಅಂತ ಹೇಳ್ತಿದ್ದೀರಾ, ಸರಿಯಾಗಿದೆ. ಪ್ಲೇಸ್ ಆಫ್ ಬರ್ತ್ ಅಂತ ಹೇಳ್ತೀವಿ. ಈ ಜಸ್ಸೌಲಿ ಅಂತಕ್ಕಂಥದ್ದು ಲ್ಯಾಟಿನ್ ಪದ. ಇದು ಮಣ್ಣಿನ ಹಕ್ಕು ಎಂಬ ಅರ್ಥವನ್ನ ಕೊಡುತ್ತೆ. ಇಲ್ಲಿ ಹುಟ್ಟಿದಂತಹ ಸ್ಥಳದ ಆಧಾರದ ಮೇಲೆ ಪೌರತ್ವವನ್ನ ನಿರ್ಧಾರ ಮಾಡಲಾಗುತ್ತೆ. ಜಸ್ಸೋಲಿ ಇಸ್ ಅ ಲ್ಯಾಟಿನ್ ಟರ್ಮ್ ಮೀನಿಂಗ್ ರೈಟ್ ಆಫ್ ಸಾಯಿಲ್ ವೇರ್ ಸಿಟಿಸನ್ಶಿಪ್ ಇಸ್ ಡಿಟರ್ಮೈನ್ಡ್ ಬೈ ದ ಪ್ಲೇಸ್ ಆಫ್ ಬರ್ತ್. ಅಂದ್ರೆ ನಾವು ಎಲ್ಲಿ ಹುಟ್ಟಿರ್ತೀವೋ ಆ ಸ್ಥಳದ ಒಂದು ಪೌರತ್ವವನ್ನ ಪಡ್ಕೊಳ್ಳೋದಕ್ಕೆ ಜಸ್ಸೋಲಿ ಅಂತೇಳಿ ಕರಿತೀವಿ. ಜಸ್ಸೋಲಿ ಅನ್ನೋದು ಲ್ಯಾಟಿನ್ ಪದ ಅಂತ ಹೇಳೋದು. ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಂಪವರ್ಸ್ ದ ಪಾರ್ಲಿಮೆಂಟ್ ಆಫ್ ರೆಗ್ಯುಲೇಟ್ ಸಿಟಿಸನ್ಶಿಪ್ ಬೈ ಲಾ ಅಂತ ಇದೆ. ಅಂದ್ರೆ ಪೌರತ್ವವನ್ನ ಕಾನೂನಿನ ಮೂಲಕ ನಿಯಂತ್ರಣ ಮಾಡ್ಲಿಕ್ಕೆ ಸಂಸತ್ತಿಗೆ ಸಂವಿಧಾನದ ಯಾವ ವಿಧಿಯು ಅಧಿಕಾರವನ್ನ ನೀಡುತ್ತೆ? ಆರ್ಟಿಕಲ್ 5, ಆರ್ಟಿಕಲ್ 9, ಆರ್ಟಿಕಲ್ 10 ಹಾಗೆ ಆರ್ಟಿಕಲ್ 11 ಅಂತ ಇದೆ. ಎಸ್, ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಹಾಗಾದ್ರೆ ಪೌರತ್ವವನ್ನ ಕಾನೂನಿನ ಮೂಲಕ ನಿಯಂತ್ರಣ ಮಾಡ್ಲಿಕ್ಕೆ
ಸಂಸತ್ತಿಗೆ ಸಂವಿಧಾನದ ಯಾವ ವಿಧಿಯು ಅಧಿಕಾರವನ್ನ ನೀಡುತ್ತದೆ? ಯಾವ ವಿಧಿ ಅಧಿಕಾರವನ್ನ ನೀಡುತ್ತೆ ಹಾಗಿದ್ರೆ? ಓಕೆ, ವಿಧಿ 11 ಅಲ್ವಾ? ಪೌರತ್ವದ ಸಂಪಾದನೆ ಮತ್ತು ಮುಕ್ತಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿಬಂಧನೆಗಳನ್ನ ಮಾಡುವಂತಹ ಅಧಿಕಾರ ಸಂಸತ್ತಿಗೆ ವಿಧಿ 11 ಕೊಡುತ್ತೆ. ಓಕೆ, ವಿಧಿ 11 ಆ ಒಂದು ಅಧಿಕಾರವನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಬರೋಣ. ಇನ್ನೊಂದು ದೇಶದ ಪೌರತ್ವವನ್ನ ಸ್ವಯಂ ಪ್ರೇರಿತವಾಗಿ ಪಡೆಯೋದ್ರ ಮೂಲಕ ಪೌರತ್ವವನ್ನ ಕಳೆದುಕೊಳ್ಳುವುದಕ್ಕೆ ಏನಂತ ಹೇಳಿ ಕರೆಯಲಾಗುತ್ತೆ? ತ್ಯಾಗ, ಅಂತ್ಯಗೊಳಿಸುವಿಕೆ ಅಥವಾ ಸಮಾಪ್ತಿ, ವಜಾ ಮಾಡುವುದು, ವಲಸೆ ಅಂತ ಇದೆ. ಲಾಸ್ ಆಫ್ ಸಿಟಿಸನ್ಶಿಪ್ ಬೈ ವಾಲಂಟರಿಲಿ ಅಕ್ವೈರಿಂಗ್ ಸಿಟಿಸನ್ಶಿಪ್ ಆಫ್ ಅನದರ್ ಕಂಟ್ರಿ ಈಸ್ ಕಾಲ್ಡ್ ಅಂತ ಇದೆ. ಅಂದ್ರೆ ಬೇರೆ ದೇಶದ ಪೌರತ್ವವನ್ನ ಸ್ವಯಂ ಪ್ರೇರಿತವಾಗಿ ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಪೌರತ್ವವನ್ನ ಕಳೆದುಕೊಳ್ಳೋದಕ್ಕೆ ಏನಂತ ಕರೀತಾರೆ? ಯೋಚನೆ ಮಾಡಿ ಆನ್ಸರ್ ಅನ್ನ ಕೊಡಿ. ಓಕೆ, ಎಸ್, ಇದಕ್ಕೆ ಅಂತ್ಯಗೊಳಿಸುವಿಕೆ ಅಥವಾ ಸಮಾಪ್ತಿ ಅಂತೇಳಿ ಉತ್ತರವನ್ನ ಹೇಳ್ತಿದ್ದೀರಾ. ಸರಿ ಇದೆ. ಅಂದ್ರೆ ಒಬ್ಬ ಭಾರತೀಯ ನಾಗರಿಕರೇನಿದ್ದಾರೆ, ಸೊ ಅವರು ಸ್ವಯಂ ಪ್ರೇರಿತವಾಗಿ ಬೇರೆ ದೇಶದ ಪೌರತ್ವವನ್ನ ಪಡ್ಕೊಂಡಾಗ ಅವಾಗ ಏನಾಗುತ್ತೆ, ಅವನ ಭಾರತೀಯ ಪೌರತ್ವ ಸ್ವಯಂ ಚಾಲಿತವಾಗಿ ಕೊನೆಗೊಳ್ಳುತ್ತೆ. ಅದನ್ನ ಅಂತ್ಯಗೊಳಿಸೋದು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಂತ್ಯಗೊಳಿಸೋದು ಅಂತ ಹೇಳಿ ಕರೆಯೋದು. ಇನ್ನ ನೋಡಿ, ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ನಾಗರಿಕನ ಕರ್ತವ್ಯವಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಡ್ಯೂಟಿ ಆಫ್ ಸಿಟಿಸನ್ ಅಂತ ಇದೆ. ರಾಷ್ಟ್ರ ಧ್ವಜವನ್ನ ನಿರ್ಲಕ್ಷಣೆ ಮಾಡೋದು, ತೆರಿಗೆ ಪಾವತಿ ಮಾಡೋದು, ಮತ್ತೆ ಕಾನೂನುಗಳನ್ನ ಪಾವತಿ ಮಾಡುವಂಥದ್ದು, ಅನುಮತಿ ಇಲ್ದಂಗೆ ವಿದೇಶ ಪ್ರವಾಸ ಮಾಡೋದು, ಸರ್ಕಾರಿ ಕಟ್ಟಡಗಳನ್ನ ಆಕ್ರಮಣ ಮಾಡ್ಕೊಳ್ಳೋದು ಅಂತ ಇದೆ. ಹಾಗಾದ್ರೆ ಈ ದೇಶದ ನಾಗರಿಕರಾಗಿ ನಾವು ಇಲ್ಲಿರ್ತಕ್ಕಂಥ ಕರ್ತವ್ಯ, ಯಾವ ಕರ್ತವ್ಯ ನಮ್ದಾಗಿರುತ್ತೆ ಅಂತ ಪ್ರಶ್ನೆ ಇದೆ. ಕಂಪ್ಲೀಟ್ ಆಗಿ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಅನ್ನ ಕೊಡಿ. ಯೋಚನೆ ಮಾಡಿ. ಸಿಂಪಲ್ ಆಗಿದೆ ಕ್ವೆಶ್ಚನ್, ಟಫ್ ಇಲ್ಲ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಯಾಕೆ ಅಂತಂದ್ರೆ ಟು ಪೇ ಟ್ಯಾಕ್ಸಸ್ ಅಂಡ್ ಒಬೇ ಲಾಸ್. ನಾವ್ ಇಲ್ಲಿರ್ತಕ್ಕಂಥ ಕಾನೂನುಗಳನ್ನ ಪಾಲಿಸ್ಬೇಕಾಗತ್ತೆ, ಮತ್ತೆ ತೆರಿಗೆಯನ್ನ ಕೂಡ ನಾವು ಪಾವತಿ ಮಾಡ್ಬೇಕು. ಯಾಕೆ ಅಂತಂದ್ರೆ ಈ ತೆರಿಗೆಗಳನ್ನ ನಾವು ಪಾವತಿ ಮಾಡದೇ ಇದ್ದಾಗ ಏನಾಗುತ್ತೆ, ರಾಷ್ಟ್ರದ ಬೊಕ್ಕಸಕ್ಕೆ ಹಾನಿ ಆಗತ್ತೆ. ರಾಷ್ಟ್ರದ ಬೊಕ್ಕಸ ನಿಂತ್ಕೊಂಡು ಹೋಯ್ತು ಅಂತಂದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನ ಮೂಲಭೂತ ಕರ್ತವ್ಯ ಅಂತ ಹೇಳಿ ಕೂಡ ಇದನ್ನ ನಾವು ಗುರುತಿಸ್ತೀವಿ. ಒಬ್ಬ ವಿದೇಶಿಯನು ನಿರ್ದಿಷ್ಟ ಅವಧಿವರೆಗೆ ಭಾರತದಲ್ಲಿ ವಾಸ ಮಾಡೋದ್ರ ಮೂಲಕ ಯಾವ ವಿಧಾನದ ಮೂಲಕ ಭಾರತೀಯ ಪೌರತ್ವವನ್ನ ಪಡಿಬಹುದು? ಒಬ್ಬ ವಿದೇಶಿಗಪ್ಪ, ಅವನು ಇಲ್ಲಿ ಒಂದಷ್ಟು ಅವಧಿ ಅಂತ ಇರುತ್ತೆ, ಒಂದ್ 10 ವರ್ಷ 15 ವರ್ಷ ಅಂತ ಹೇಳಿ ಇರುತ್ತೆ. ಅಷ್ಟು ವರ್ಷ ಆದ್ಮೇಲೆ ಇಲ್ಲಿನ ಪೌರತ್ವವನ್ನ ಕೊಡ್ಲಾಗತ್ತೆ. ಆ ಅವಧಿವರೆಗೂ ಕೂಡ ಭಾರತದಲ್ಲಿ ವಾಸ ಮಾಡೋದ್ರ ಮೂಲಕ ಯಾವ ವಿಧಾನದ ಮೂಲಕ ಭಾರತೀಯ ಪೌರತ್ವವನ್ನ ಪಡ್ಕೊಳ್ಬಹುದು? ಜನನ, ನೋಂದಣಿ, ಹಾಗೆ ಸಹಜೀಕರಣ, ಮತ್ತೆ ವಂಶಾವಳಿ ಅಂತ ಇದೆ. ಬರ್ತ್, ರಿಜಿಸ್ಟ್ರೇಷನ್, ನ್ಯಾಚುರಲೈಸೇಷನ್, ಡಿಸೆಂಟ್ ಅಂತ ಇದೆ. ಯೋಚನೆ ಮಾಡಿ.
ನೋಂದಣಿ ಅಲ್ವಾ? ಕೆಲವೊಬ್ರು ಸಹಜೀಕರಣ ಅಂತ ಹೇಳ್ತಿದ್ದೀರಾ, ಸರಿ ಇದೆ, ಸಹಜೀಕರಣನೇ ಉತ್ತರ. ಬಹಳಷ್ಟು ಜನ ಆಪ್ಷನ್ ನಂಬರ್ ಬಿ ಅಂತೇಳಿ ಹೇಳಿದ್ರಿ. ಇಲ್ಲ, ನ್ಯಾಚುರಲೈಸೇಷನ್ ಇಸ್ ದ ಲೀಗಲ್ ಪ್ರೋಸೆಸ್ ಬೈ ವಿಚ್ ಅ ನಾನ್ ಸಿಟಿಸನ್ ಮೇ ಅಕ್ವೈರ್ ಸಿಟಿಸನ್ಶಿಪ್ ಆಫ್ಟರ್ ಫುಲ್ಫಿಲ್ಲಿಂಗ್ ಸರ್ಟೆನ್ ಕ್ರಿಟೇರಿಯಾ ಲೈಕ್ ರೆಸಿಡೆನ್ಸ್. ನೋಡಿ, ಈ ಸಹಜೀಕರಣ ಏನಿದೆ, ಪೌರತ್ವವಿಲ್ಲದವರು ನಿವಾಸದಂತಹ ಕೆಲವು ಮಾನದಂಡಗಳನ್ನ ಪೂರೈಸಿದ ನಂತರ ಪೌರತ್ವವನ್ನ ಪಡ್ಕೊಳ್ಳುವಂತಹ ಕಾನೂನು ಪ್ರಕ್ರಿಯೆ ಅಂತೇಳಿ ಕರಿತೀವಿ. ಅವರು ಸಹಜೀಕರಣ ಅಂತಂದ್ರೆ ಅಕಸ್ಮಾತ್ ನಮ್ಮ ಭಾರತ ದೇಶದ ಪೌರತ್ವ ಅವ್ರಿಗೆ ಪಡ್ಕೊಂಡಿಲ್ಲ ಅಂತಂದಾಗ ಕೆಲವೊಂದು ನಿವಾಸ ಅಂದ್ರೆ ಮನೆಗಳನ್ನ ಕಟ್ಟೋದ್ರ ಮೂಲಕ ಇಲ್ಲಿಯೇ ವಾಸವಾಗ್ತೀವಿ ಅಂತ ಹೇಳ್ಬಿಟ್ಟು ಅದರ ಒಂದು ಏನಂತ ಹೇಳ್ತೀವಿ, ದೃಢೀಕರಣದ ಅಂಶದ ಜೊತೆಗೆ ಕೆಲವೊಂದು ಮಾನದಂಡಗಳನ್ನ ಪೂರೈಸಿರ್ಬೇಕು, ಇಂತಿಷ್ಟು ವರ್ಷ ಅಂತ ಮುಗಿಸಿರ್ಬೇಕು. ಸೊ ಅವ್ರಿಗೆ ಏನಪ್ಪಾ ಅಂತಂದ್ರೆ ಪೌರತ್ವವನ್ನ ಪಡ್ಕೊಳ್ಳಿಕ್ಕೆ ಕಾನೂನು ಪ್ರಕಾರ ಒಂದು ಹಕ್ಕನ್ನ ಅವ್ರಿಗೆ ಕೊಡ್ಲಾಗತ್ತೆ. ಅದರ ಮೂಲಕ ಅವ್ರು ಭಾರತದ ಪೌರತ್ವವನ್ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಹೋಗೋಣ. ಪೌರತ್ವವನ್ನ ವಜಾ ಮಾಡುವುದು ಯಾವುದರ ಮೂಲಕ ಪೌರತ್ವವನ್ನ ಪಡೆದಾಗ ಅನ್ವಯ ಆಗತ್ತೆ? ಹಾನೆಸ್ಟ್ ಮೀನ್ಸ್ ಅಂದ್ರೆ ಪ್ರಾಮಾಣಿಕ ಮಾರ್ಗಗಳಿಂದ, ವಂಚನೆ ಅಥವಾ ಸತ್ಯವನ್ನ ಮರೆಮಾಚುವುದರ ಮೂಲಕ, ದೇಶದಲ್ಲಿ ಜನನದ ಮೂಲಕ, ನಾಗರಿಕನೊಂದಿಗೆ ವಿವಾಹದ ಮೂಲಕ ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಆನ್ಸರ್ ಮಾಡಿ, ಏನಾಗುತ್ತೆ ನೋಡಿ ಉತ್ತರ. ಎಸ್, ಪೌರತ್ವವನ್ನ ವಜಾ ಮಾಡುವುದು ಯಾವುದರ ಮೂಲಕ ಪೌರತ್ವವನ್ನ ಪಡ್ಕೊಂಡಾಗ ಅನ್ವಯ ಆಗುತ್ತೆ? ಪ್ರಾಮಾಣಿಕ ಮಾರ್ಗಗಳಿಂದ, ಅಥವಾ ವಂಚನೆ ಅಥವಾ ಸತ್ಯವನ್ನ ಮರೆಮಾಚೋದ್ರ ಮೂಲಕ, ಮತ್ತೆ ದೇಶದಲ್ಲಿ ಜನನದ ಮೂಲಕ, ಹಾಗೆ ನಾಗರಿಕನೊಂದಿಗೆ ವಿವಾಹದ ಮೂಲಕ ಅಂತ ಇದೆ. ಎಸ್, ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಆಗುತ್ತೆ ಅಲ್ವಾ? ವಂಚನೆ ಅಥವಾ ಸತ್ಯವನ್ನ ಮರೆಮಾಚೋದ್ರ ಮೂಲಕ ಅವ್ರ ಪೌರತ್ವವನ್ನ ಕಳ್ಕೊಳ್ಬಹುದು. The government can deprive a person of citizenship if it was obtained by fraud, or if the person is disloyal to the constitution. ಅಂದ್ರೆ ವಂಚನೆಯ ಮೂಲಕ ಪೌರತ್ವವನ್ನ ಪಡೆದಿದ್ರೆ ಅಥವಾ ವ್ಯಕ್ತಿಯು ಸಂವಿಧಾನಕ್ಕೆ ನಿಷ್ಠನಾಗಿಲ್ಲದಿದ್ರೆ, ನೋಡಿ ಅವನೇನಾದ್ರೂ ಸಂವಿಧಾನದ ಕೆಲವೊಂದು ಉಲ್ಲಂಘನೆ ಮಾಡ್ತಾ ಇದ್ದಾನೆ, ಪೌರತ್ವವನ್ನ ವಂಚನೆ ಮೂಲಕ ಪಡ್ಕೊಂಡಿದ್ದಾನೆ, ಈ ತರ ಸಂದರ್ಭಗಳು ಸಿಚುಯೇಷನ್ಸ್ ಗಳು ಬಂದಾಗ ಸರ್ಕಾರ ಏನ್ ಮಾಡುತ್ತೆ, ಹಠಾತ್ತನೆ ಅವನ ಪೌರತ್ವವನ್ನ ಏನ್ ಮಾಡ್ತದೆ ಅಂತಂದ್ರೆ ವಜಾ ಮಾಡುವಂತಹ ಸಾಧ್ಯತೆನೂ ಕೂಡ ಇರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಒಬ್ಬ ವ್ಯಕ್ತಿಯು ಏಕಕಾಲದಲ್ಲಿ 2 ದೇಶಗಳ ನಾಗರಿಕನಾಗ್ಲಿಕ್ಕೆ ಸಾಧ್ಯವೇ? ಕರೆಕ್ಟ್ ಆಗಿ ಯೋಚನೆ ಮಾಡಿ. ಕ್ಯಾನ್ ಅ ಪರ್ಸನ್ ಬಿ ಅ ಸಿಟಿಸನ್ ಆಫ್ 2 countries ಸಿಮುಲ್ಟೇನಿಯಸ್ಲಿ ಇನ್ ಇಂಡಿಯಾ ಅಂತ ಇದೆ. ಹೌದು ಅಥವಾ ಇಲ್ಲ? ವ್ಯಾಪಾರಿಗಳಿಗೆ ಮಾತ್ರ, ರಾಷ್ಟ್ರಪತಿಗಳ ಅನುಮತಿಯೊಂದಿಗೆ ಮಾತ್ರ ಅಂತ ಇದೆ. ಹಾಗಾದ್ರೆ ಏಕಕಾಲದಲ್ಲಿ 2 ದೇಶಗಳ ನಾಗರಿಕನಾಗ್ಲಿಕ್ಕೆ ಅವನಿಗೆ ಅರ್ಹತೆ ಇದೆನಾ ಅಥವಾ ಇಲ್ವಾ, ಅಥವಾ ಸಾಧ್ಯ ಇದೆನಾ ಅಥವಾ ಸಾಧ್ಯವಿಲ್ವಾ? ಅದನ್ನ ನೀವು ಯೋಚನೆ ಮಾಡ್ಬಿಟ್ಟು ಆನ್ಸರ್ ಅನ್ನ ಕೊಡಿ. ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಓಕೆ, ವ್ಯಾಪಾರಿಗಳಿಗೆ ಮಾತ್ರ ಕೊಡ್ತಾರಾ ಅಥವಾ ಏನ್ ರಾಷ್ಟ್ರಪತಿಗಳ ಅನುಮತಿಯೊಂದಿಗೆ ಎಲ್ರಿಗೂ ಕೂಡ ಬರುತ್ತಾ? ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಇಲ್ಲ ನೋಡಿ, ಇಂಡಿಯಾ ಡಸ್ ನಾಟ್ ಅಲೋ ಡ್ಯೂಯಲ್ ಸಿಟಿಸನ್ಶಿಪ್. ಅಕ್ವೈರಿಂಗ್ ಅನದರ್ ಕಂಟ್ರಿ ಸಿಟಿಸನ್ಶಿಪ್ ಲೀಡ್ಸ್ ಟು ಲಾಸ್ ಆಫ್ ಇಂಡಿಯನ್ ಸಿಟಿಸನ್ಶಿಪ್. ಭಾರತವು ದ್ವಿಪೌರತ್ವವನ್ನ ಅನುಮತಿ ಮಾಡೋದಿಲ್ಲ. ಇನ್ನೊಂದು ದೇಶದ ಪೌರತ್ವವನ್ನ ಪಡೆಯೋದು ಹಾಗೆ ಭಾರತೀಯ ಪೌರತ್ವದ ನಷ್ಟಕ್ಕೆ ಕಾರಣ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ಬೇರೆ ದೇಶದ ಪೌರತ್ವವನ್ನ ನಾವು ಪಡ್ಕೊಂಡಿದೀವಿ ಅಂತಂದ್ರೆ ನಮ್ ದೇಶದ ಪೌರತ್ವವನ್ನ ಅವರು ಅಮಾನತ್ ಮಾಡ್ಬಿಡ್ತಾರೆ ಅಥವಾ ವಜಾನು ಕೂಡ ಮಾಡುವಂತ ಸಾಧ್ಯತೆ ಇರತ್ತೆ. ದ್ವಿಪೌರತ್ವ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಅ ಸಿಟಿಸನ್? ನಾಗರಿಕನಾಗಿರುವ ಅನುಕೂಲಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂತ ಇದೆ.
ದಂಡ ಪಾವತಿಸುವಂತಹ ಹಕ್ಕು, ರೈಟ್ ಟು ಪೇ ಫೈನ್, ಮತದಾನ ಮಾಡುವ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಹಕ್ಕು, ಸಂಚಾರ ನಿಯಮಗಳನ್ನ ಮುರಿಯುವಂತಹ ಹಕ್ಕು, ಹಾಗೆ ಶಿಕ್ಷಣವನ್ನ ತಪ್ಪಿಸುವಂತಹ ಹಕ್ಕು ಅಂತ ಇದೆ. ಹ ಯೋಚನೆ ಮಾಡಿ. ಎಸ್, ಮತದಾನ ಮಾಡುವ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಹಕ್ಕು. ವೆರಿ ಗುಡ್, ಸರಿಯಾಗಿದೆ. ನಾಗರಿಕರಿಗೆ ಮಾತ್ರ ಚುನಾವಣೆಯಲ್ಲಿ ಮತವನ್ನ ಚಲಾಯಿಸುವಂತಹ ಉನ್ನತ ಸಾರ್ವಜನಿಕ ಹುದ್ದೆಗಳನ್ನ ಹೊಂದುವಂತಹ ರಾಜಕೀಯ ಹಕ್ಕುಗಳ ಅರ್ಹತೆ ಇರುತ್ತೆ. ಯಾರಿಗೆ? ನಾಗರಿಕರಿಗೆ. ಅರ್ಥ ಆಯ್ತಾ? ಯಾಕೆಂದ್ರೆ ನಿಮಗೆ ಗೊತ್ತಿದೆ, ನಾವು ಸಿಟಿಸನ್ಸ್ ಆಗಿದ್ದೀವಿ ಅಂತಂದ್ರೆ ನಾವು ಚುನಾವಣೆಯಲ್ಲಿ ಮತವನ್ನ ಹಾಕುವಂತ ಹಕ್ಕಿದೆ. ಹಾಗೇನೆ ಉನ್ನತ ಸಾರ್ವಜನಿಕ ಹುದ್ದೆಗಳನ್ನ ಕೂಡ IAS, IPS, IFS ಈ ರೀತಿ ಹುದ್ದೆಗಳನ್ನ ಹೊಂದುವಂತ ಅರ್ಹತೆನೂ ಕೂಡ ನಮಗಿರುತ್ತೆ. NRI ನೋಡಿ, NRI ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್, ಅನಿವಾಸಿ ಭಾರತೀಯ ಅಂದ್ರೆ ಯಾರು? ಅಂದ್ರೆ ಭಾರತೀಯ ಪೌರತ್ವವನ್ನ ತ್ಯಜಿಸಿದಂತಹ ವ್ಯಕ್ತಿ, ಭಾರತಕ್ಕೆ ಭೇಟಿ ನೀಡುವ ವಿದೇಶಿ, ಭಾರತದ ಹೊರಗೆ ವಾಸ ಮಾಡುತ್ತಿರುವಂತಹ ಭಾರತೀಯ ನಾಗರಿಕ, ಇನ್ನೊಂದು ದೇಶದ ನಿರಾಶ್ರಿತ ಅಂತ ಇದೆ. ಅ ಪರ್ಸನ್ ಹೂ ಹ್ಯಾಸ್ ಗಿವನ್ ಅಪ್ ಇಂಡಿಯನ್ ಸಿಟಿಸನ್ಶಿಪ್, ಅ ಫಾರಿನರ್ ವಿಸಿಟಿಂಗ್ ಇಂಡಿಯಾ, ಆನ್ ಇಂಡಿಯನ್ ಸಿಟಿಸನ್ ರೆಸೈಡಿಂಗ್ ಔಟ್ಸೈಡ್ ಇಂಡಿಯಾ, ಆ ರೆಫ್ಯೂಸಿ ಫ್ರಮ್ ಅನದರ್ ಕಂಟ್ರಿ ಅಂತ ಇದೆ. ಹಾಗಾದ್ರೆ NRI ಅಂತೇಳಿ ಹೇಳ್ತಿರ್ತೀವಿ. ಸೊ NRI ಅಂತಂದ್ರೆ ಏನು? ಕಮಾನ್, ಕ್ವಿಕ್ ಆಗಿ ಬರ್ಲಿ. ಅನಿವಾಸಿ ಭಾರತೀಯ ಅಂತ ಹೇಳಿ ಕೂಡ ಕರೀತಾರೆ. ಕಮಾನ್, ಕ್ವಿಕ್ ಆಗಿ ಯೋಚನೆ ಮಾಡ್ಬಿಟ್ಟು ಆನ್ಸರ್ನ ಹೇಳಿ. ಎಸ್, ಇದಕ್ಕೆ ಭಾರತಕ್ಕೆ ಭೇಟಿ ನೀಡುವಂತಹ ವಿದೇಶಿಗ ಅಂತ ಹೇಳಿ ಕೆಲವೊಬ್ರು ಹೇಳಿದ್ರಿ. ಇನ್ನ ಕೆಲವೊಬ್ರು ಸರಿಯಾದ ಉತ್ತರವನ್ನ ಕೂಡ ಕೊಟ್ಟಿದ್ದೀರಾ. ಭಾರತದ ಹೊರಗೆ ವಾಸ ಮಾಡುತ್ತಿರುವಂತಹ ಭಾರತೀಯ ನಾಗರಿಕ ಅಲ್ವಾ? ಆನ್ ಇಂಡಿಯನ್ ಸಿಟಿಸನ್ ರೆಸೈಡಿಂಗ್ ಔಟ್ಸೈಡ್ ಇಂಡಿಯಾ ಅಂತ ಏನ್ ಹೇಳ್ತಾ ಇದೀವಿ, ಸರಿಯಾಗಿದೆ. ನೋಡಿ, NRIಗಳು ಭಾರತೀಯ ಪಾಸ್ಪೋರ್ಟ್ ಅನ್ನ ಹೊಂದಿರ್ತಾರೆ, ಆದ್ರೆ ಉದ್ಯೋಗ ಅಥವಾ ಶಿಕ್ಷಣಕ್ಕಾಗಿ ಬೇರೆ ದೇಶದಲ್ಲಿ ವಾಸ ಮಾಡ್ತಾರೆ. ಸೊ ಅವರಿಗೆ ನಾವು NRI ಅಂತ ಹೇಳಿ ಕರಿತಾ ಇದೀವಿ. ಓಕೆ, ಮುಂದಿನ ಪ್ರಶ್ನೆಗೆ ಬರೋಣ. ಪೌರತ್ವವು ಭಾರತದ ಸಂವಿಧಾನದ ಯಾವ ಪಟ್ಟಿಯ ಅಡಿಯಲ್ಲಿ ಬರುವಂತಹ ವಿಷಯವಾಗಿದೆ? ಪೌರತ್ವ ಅನ್ನೋದು ಯಾವ ಪಟ್ಟಿಯಲ್ಲಿ ಬರುತ್ತೆ ನೋಡಿ, ಯೋಚನೆ ಮಾಡಿ. ರಾಜ್ಯ ಪಟ್ಟಿಯಲ್ಲಿ ಬರುತ್ತೋ, ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೋ, ಅಥವಾ ಕೇಂದ್ರ ಪಟ್ಟಿ ಮತ್ತೆ ಸ್ಥಳೀಯ ಪಟ್ಟಿ ಅಂತ ಇದೆ. ಓಕೆ, ಎಸ್, ಇದು ಸಮವರ್ತಿ ಪಟ್ಟಿಯಲ್ಲ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಸಿನ್ಸ್ ಸಿಟಿಸನ್ಶಿಪ್ ಅಫೆಕ್ಟ್ಸ್ ದ ಹೋಲ್ ನೇಷನ್, ಓನ್ಲಿ ದ ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಪಾರ್ಲಿಮೆಂಟ್ ಸಂಬಂಧಪಟ್ಟಂತದ್ದು ಹ್ಯಾಸ್ ದ ಪವರ್ ಟು ಮೇಕ್ ಲಾಸ್ ಆನ್ ಇಟ್. ನೋಡಿ, ಪೌರತ್ವ ಏನಿದೆ ಇಡೀ ರಾಷ್ಟ್ರದ ಮೇಲೆ ಪ್ರಭಾವವನ್ನ ಬೀರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಸಂಸತ್ತು ಅಂತ ಏನ್ ಕರಿತೀವಿ, ಆ ಸಂಸತ್ತು ಮಾತ್ರ ಇದ್ರ ಬಗ್ಗೆ ಕಾನೂನುಗಳನ್ನ ಮಾಡುವಂತಹ ಅಧಿಕಾರ ಇರುತ್ತೆ. ಅವ ಓಕೆ, ಹಾಗಾದ್ರೆ ಅರ್ಥ ಆಯ್ತಲ್ಲ? ಸಿಟಿಸನ್ಶಿಪ್ ಅಫೆಕ್ಟ್ಸ್ ದ ಹೋಲ್ ನೇಷನ್, ಓನ್ಲಿ ದ ಸೆಂಟ್ರಲ್ ಗವರ್ನಮೆಂಟ್, ನಾಟ್ ಸ್ಟೇಟ್ ಗವರ್ನಮೆಂಟ್. ಸಮವರ್ತಿ ಪಟ್ಟಿಯಲ್ಲಿ ಬರಲ್ಲ, ಅದು ಕಂಪ್ಲೀಟ್ ಆಗಿ ಯೂನಿಯನ್ ಲಿಸ್ಟ್ ಅಲ್ಲಿ ಬರುತ್ತೆ.
ಓಕೆ. ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದೆ? ಕರೆಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಈಸ್ ಅವೈಲೇಬಲ್ ಓನ್ಲಿ ಟು ಇಂಡಿಯನ್ ಸಿಟಿಸನ್ಸ್ ಅಂತ ಇದೆ. ಜೀವಿಸುವ ಹಕ್ಕು, ಕಾನೂನಿನ ಮುಂದೆ ಸಮಾನತೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹಾಗೆ ಬಂಧನದ ವಿರುದ್ಧದ ರಕ್ಷಣೆ ಅಂತ ಇದೆ. ಹಾಗಾದ್ರೆ ಏನಾಗತ್ತೆ ಉತ್ತರ? ಯೋಚನೆ ಮಾಡಿ ಬೇಗ ಬೇಗ. Which of the following fundamental rights is available only to Indian citizens? ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿರುವಂಥದ್ದು? ಯಾರಿಗ್ ಲಭ್ಯ ಇದೆ ಭಾರತೀಯರಿಗೆ? ಎಸ್, ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಏನ್ ಕರಿತಾ ಇದ್ದೀರಾ, ವೆರಿ ಗುಡ್. ನಮ್ಮ ವಿಧಿ 19 ಏನ್ ಹೇಳುತ್ತೆ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್, ಅಸೆಂಬ್ಲಿ ಎಕ್ಸೆಟ್ರಾ, ವಾಕ್ ಸ್ವಾತಂತ್ರ್ಯ, ಸಭೆ ಸೇರೋದು ಇತ್ಯಾದಿಗಳು ಭಾರತದ ನಾಗರಿಕರಿಗೆ ಮಾತ್ರ ಮೀಸಲಾಗಿರುತ್ತೆ. ಬೇರೆ ದೇಶದವ್ರು ಬಂದ್ಬಿಟ್ಟು ಇಲ್ಲಿ ಹೆಂಗ್ ಬೇಕಂಗ್ ಮಾತಾಡಕ್ ಆಗಲ್ಲ, ಜೊತೆಗೆ ಸಭೆಗಳನ್ನ ಸೇರ್ಕೊಂಡು ಅವ್ರವ್ರೆ ಗುಂಪುಗಾರಿಕೆ ಮಾಡಕ್ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ಈಗ ಆ ಬೇರೆಯವರನ್ನ ನಂಬೋದೇ ಕಷ್ಟ. ಯಾವ್ದು ಪ್ಲಾನ್ ಮಾಡ್ತಾರೆ, ಏನ್ ಮಾಡ್ತಾರೆ, ದೇಶದ ವಿಚಾರ ಅಂತ ಬಂದಾಗ ನಾವು ಅಗದಿ ಕೇರ್ಫುಲ್ ಆಗಿರ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ವಿಚಾರ. ಹಾಗಾಗಿ ಸ್ವಂತ ಇಚ್ಛೆಯಿಂದ ಪೌರತ್ವವನ್ನ ಬಿಟ್ಕೊಡೋದಕ್ಕೆ ಏನಂತ ಕರೀತಾರೆ? ಗಿವಿಂಗ್ ಅಪ್ ಸಿಟಿಸನ್ಶಿಪ್ ಬೈ ಚಾಯ್ಸ್ ಈಸ್ ಕಾಲ್ಡ್ ಅಂತ ಇದೆ. ಅಂತ್ಯಗೊಳಿಸುವಿಕೆ, ಪರಿತ್ಯಾಗ ಅಥವಾ ತ್ಯಜಿಸುವುದು, ವಜಾಗೊಳಿಸೋದು, ರದ್ದುಗೊಳಿಸುವುದು ಅಂತ ಇದೆ. ಟರ್ಮಿನೇಷನ್, ರಿನನ್ಸಿಯೇಷನ್, ಡೆಪ್ರಿವೇಶನ್ ಅಂಡ್ ಕ್ಯಾನ್ಸಲೇಷನ್ ಅಂತ ಇದೆ. ಸ್ವಂತ ಇಚ್ಛೆಯಿಂದ ಪೌರತ್ವವನ್ನ ಬಿಟ್ಕೊಡೋದಕ್ಕೆ ಏನಂತ ಕರೀತಾರೆ? ಎಸ್, ಪರಿತ್ಯಾಗ ಅಥವಾ ತ್ಯಜಿಸೋದು. ಸ್ವಯಂ ಪ್ರೇರಿತವಾಗಿ ನನಗೆ ಈ ದೇಶದ ಪೌರತ್ವ ಬೇಡ ಅಂತ ಹೇಳಿ ಆತ ಏನಾದ್ರೂ ಒಬ್ಬ ಭಾರತೀಯ ನಾಗರಿಕನು ತಾನು ಇನ್ನು ಮುಂದೆ ಭಾರತದ ನಾಗರಿಕನಾಗ್ಲಿಕ್ಕೆ ಬಯಸೋದಿಲ್ಲ ಅಂತ ಹೇಳಿ ಘೋಷಣೆ ಮಾಡ್ತಾನಲ್ಲ, ಸೊ ಅದನ್ನ ಪರಿತ್ಯಾಗ ಅಥವಾ ತ್ಯಜಿಸೋದು ಅಂತ ಹೇಳಿ ಕರೀತಾರೆ. 26 ಜನವರಿ 1950 ಅಥವಾ ನಂತರದ ಭಾರತದಲ್ಲಿ ಜನಿಸಿದಂತಹ ವ್ಯಕ್ತಿಯು ಯಾವುದರ ಮೂಲಕ ನಾಗರಿಕನಾಗ್ತಾನೆ? A person born in India on or after 26th Jan 1950 is a citizen by ಅಂತ ಇದೆ. ವಂಶಾವಳಿಯ ಮೂಲಕ, ನೋಂದಣಿಯ ಮೂಲಕ, ಜನನದ ಮೂಲಕ, ಹಾಗೆ ಇನ್ಕಾರ್ಪೊರೇಷನ್ ಅಂದ್ರೆ ವಿಲೀನದ ಮೂಲಕ ಅಂತ ಇದೆ. ಯಾವ್ದ್ರ ಮೂಲಕ ಅವನು ಇಲ್ಲಿನ ನಾಗರಿಕನಾಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಳ್ತಾನೆ? ಯೋಚನೆ ಮಾಡಿ, ಬಹಳ ಸಿಂಪಲ್ ಆಗಿದೆ. ವಂಶಾವಳಿಯ ಮೂಲಕ ಪಡ್ಕೊಳ್ಬಹುದು, ನೋಂದಣಿಯ ಮೂಲಕ ಪಡ್ಕೊಳ್ಬಹುದು, ಜನನದ ಮೂಲಕ ಪಡ್ಕೊಳ್ಬಹುದು, ಸಹಜೀಕರಣದ ಮೂಲಕನೂ ಕೂಡ ನಾವು ಪೌರತ್ವವನ್ನ ಪಡ್ಕೊಳ್ಬಹುದು. ಅದ್ರ ಬಗ್ಗೆ ಈಗಾಗಲೇ ತಿಳ್ಕೊಂಡಿದೀವಿ. ಹಾಗಾದ್ರೆ 1950 ನಂತರ ಭಾರತದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಯಾವುದ್ರ ಮೂಲಕ ನಾಗರಿಕನಾಗ್ತಾನೆ? ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಎಸ್, ನೋಂದಣಿ ಅಲ್ವಾ? ಕೆಲವೊಬ್ರು ಬರ್ತ್ ಅಂತಾನು ಕೂಡ ಹೇಳಿದ್ರಿ. ಸರಿಯಾದ ಉತ್ತರ ಜನನ. ಸಿಟಿಸನ್ಶಿಪ್ ಬೈ ಬರ್ತ್ ಈಸ್ ಗ್ರಾಂಟೆಡ್ ಟು ದೋಸ್ ಬಾರ್ನ್ ಆನ್ ದ ಸಾಯಿಲ್ ಆಫ್ ಇಂಡಿಯಾ ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್. ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಭಾರತದ ಮಣ್ಣಿನಲ್ಲಿ ಜನಿಸಿದಂತವರಿಗೆ ಜನನದ ಮೂಲಕ ಪೌರತ್ವವನ್ನ ನೀಡಲಾಗುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬರೋಣ. ಭಾರತದಲ್ಲಿ ಮತದಾನದ ಹಕ್ಕನ್ನ ಚಲಾಯಿಸಲಿಕ್ಕೆ ಕನಿಷ್ಠ ವಯಸ್ಸು ಎಷ್ಟು? 16 ವರ್ಷ, 18 ವರ್ಷ, 21 ವರ್ಷಗಳು, ಹಾಗೆ 25 ವರ್ಷಗಳು ಅಂತ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಮತದಾನವನ್ನ ಚಲಾಯಿಸಲಿಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಇರಬೇಕು? ಸಾರ್ವತ್ರಿಕ ಮತದಾನ ಪದ್ಧತಿ ಅಂತ ಹೇಳಿ ಕೂಡ ಇದನ್ನ ಕರಿತೀವಿ. ವಾಟ್ ಇಸ್ ದ ಮಿನಿಮಮ್ ಏಜ್ ಟು ಎಕ್ಸರ್ಸೈಸ್ ದ ರೈಟ್ ಟು ವೋಟ್ ಇನ್ ಇಂಡಿಯಾ ಅಂತ ಹೇಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ ಬರುತ್ತೆ?
18 ಇಯರ್ಸ್ ಅಲ್ವಾ? 18 ವರ್ಷ. ಮೊದ್ಲು 21 ವರ್ಷ ಇತ್ತು, ಅದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ 18 ವರ್ಷ ಮಾಡೋಣ ಅಂತೇಳಿ 18 ವರ್ಷ ಮಾಡಿದ್ರು. ಸೊ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲದ ಪ್ರತಿಯೊಬ್ಬ ನಾಗರಿಕನು ಕೂಡ ಮತದಾರರಾಗಿ ನೋಂದಾಯಿಸ್ಕೊಳ್ತಕ್ಕಂತ ಹಕ್ಕು ನಮ್ಮ ಭಾರತ ದೇಶದಲ್ಲಿ ಇದೆ. ಎಸ್, ಜಾಗತಿಕ ಪೌರತ್ವ ಅಂದ್ರೆ ಏನು? ಎಲ್ಲಾ ದೇಶಗಳ ಪಾಸ್ಪೋರ್ಟ್ ಗಳನ್ನ ಹೊಂದಿರೋದು. ಹೋಲ್ಡಿಂಗ್ ಪಾಸ್ಪೋರ್ಟ್ಸ್ ಆಫ್ ಆಲ್ ಕಂಟ್ರೀಸ್, ಫೀಲಿಂಗ್ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ವರ್ಲ್ಡ್ ಕಮ್ಯುನಿಟಿ, ವಿಶ್ವ ಸಮುದಾಯಕ್ಕೆ ಸೇರಿದಂತಹ ಭಾವನೆ ಹೊಂದೋದು, ವಿಶ್ವಸಂಸ್ಥೆಗೆ ತೆರಿಗೆಯನ್ನ ಪಾವತಿಸುವುದು, ಪೇಯಿಂಗ್ ಟ್ಯಾಕ್ಸಸ್ ಟು ದ ಯುನೈಟೆಡ್ ನೇಷನ್ಸ್, ಬೀಯಿಂಗ್ ಅ ಸಿಟಿಸನ್ ಆಫ್ ಅ ಕಂಟ್ರಿ ವಿತ್ ಅ ಲಾರ್ಜ್ ಎಂಪೈರ್, ದೊಡ್ಡ ಸಾಮ್ರಾಜ್ಯವಿರುವಂತಹ ದೇಶದ ನಾಗರಿಕನಾಗುವುದು. ಹಾಗಾದ್ರೆ ಜಾಗತಿಕ ಪೌರತ್ವ ಅಂದ್ರೆ ಏನು? ಗ್ಲೋಬಲ್ ಸಿಟಿಸನ್ಶಿಪ್ ರೆಫರ್ಸ್ ಟು. ಜಾಗತಿಕ ಪೌರತ್ವವನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಜಾಗತಿಕ ಪೌರತ್ವ ಅಂದ್ರೆ ಏನು? ಹ್ಮ್ ಎಲ್ಲಾ ದೇಶದ ಪಾಸ್ಪೋರ್ಟ್ಗಳು ಕೊಟ್ಬಿಡ್ತಾರ ಎಲ್ಲರಿಗೂ? ಇಲ್ಲ ಅಲ್ವಾ? ನೋಡಿ, ವಿಶ್ವ ಸಮುದಾಯಕ್ಕೆ ಸೇರಿದಂತಹ ಭಾವನೆ ಅಂತ ಕರಿತೀವಿ. ಇದು ಒಬ್ಬರ ಗುರುತು, ಭೌಗೋಳಿಕ ಅಥವಾ ರಾಜಕೀಯ ಗಡಿಗಳನ್ನ ಮೀರಿದೆ ಅನ್ನೋ ಒಂದು ಕಲ್ಪನೆ ಅಡಿಯಲ್ಲಿ ಬರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ಬಂದು ಹೀಗಿದೆ: ಹೊಸ ಪ್ರದೇಶವು ಭಾರತದ ಭಾಗವಾದ್ರೆ ಅಲ್ಲಿನ ಜನರು ಯಾವುದರ ಮೂಲಕ ನಾಗರಿಕರಾಗ್ತಾರೆ? ಫಾರ್ ಎಕ್ಸಾಂಪಲ್, ಈಗ ಯುದ್ಧ ಆಗಿರ್ಬೋದು ಅಥವಾ ನಿರಾಶ್ರಿತರನ್ನ ಪಡ್ಕೊಳ್ಳೋದಾಗಿರ್ಬೋದು. ನಿಮಗೆ ಗೊತ್ತಿದೆ, ಯಾವ್ದಾದ್ರು ಒಂದು ಪ್ರದೇಶವನ್ನ ಭಾರತ ಅಕ್ವೈರ್ ಮಾಡ್ಕೊಂಡಾಗ, ಸೊ ಅಥವಾ ಅದು ನಮ್ಮ ಭಾರತದ ಜೊತೆಗೆ ವಿಲೀನ ಆದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಲೋಕಲ್ ಪೀಪಲ್ ಏನಿದ್ದಾರೆ, ಸೊ ಆ ಲೋಕಲ್ ಪೀಪಲ್ ಏನು ಯಾವುದರ ಮೂಲಕ ನಮ್ಮ ದೇಶದ ನಾಗರಿಕರಾಗಬೇಕು? ನೋಂದಣಿ, ಸಹಜೀಕರಣ, ಪ್ರದೇಶದ ವಿಲೀನ, ಹಾಗೆ ವಂಶಾವಳಿ ಅಂತ ಇದೆ. ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಡೆಸ್ಕೆನ್, ನ್ಯಾಚುರಲೈಸೇಷನ್, ಹಾಗೆ ರಿಜಿಸ್ಟ್ರೇಷನ್ ಅಂತ ಹೇಳಿ ಇದೆ. ಯೋಚನೆ ಮಾಡಿ, ಇನ್ನೊಂದ್ ಸ್ವಲ್ಪ ಆನ್ಸರ್ ಕೊಡಿ. ಓಕೆ, ಪ್ರದೇಶದ ವಿಲೀನ ಮೇಡಮ್ ಅಂತ ಹೇಳ್ತೀರಾ? ವೆರಿ ಗುಡ್. ವಿದೇಶಿ ಪ್ರದೇಶವನ್ನ ವಶಪಡಿಸಿಕೊಂಡಾಗ ಭಾರತ ಸರ್ಕಾರ ಆ ಪ್ರದೇಶದ ಯಾವ ವ್ಯಕ್ತಿಗಳು ನಾಗರಿಕರಾಗ್ತಾರೆ ಅನ್ನೋದನ್ನ ನಿರ್ದಿಷ್ಟಪಡಿಸುತ್ತೆ. ಸೊ ಅದು ವೆನ್ ಅ ಫಾರಿನ್ ಟೆರಿಟರಿ ಈಸ್ annexed, ದ ಗವರ್ನಮೆಂಟ್ ಆಫ್ ಇಂಡಿಯಾ ಸ್ಪೆಸಿಫೈಸ್ ದ ಪರ್ಸನ್ಸ್ ಆಫ್ ದ ಟೆರಿಟರಿ ಹೂ ಶಲ್ ಬಿ ಸಿಟಿಸನ್ಸ್. ಓಕೆ, ಹಾಗೆ ರಾಜ್ಯಶಾಸ್ತ್ರದಲ್ಲಿ ಏಲಿಯನ್ ಅಂದ್ರೆ ಯಾರು? ವಿದೇಶಿ ವ್ಯಕ್ತಿ ಅಂತೇಳಿ ಏಲಿಯನ್ ಅಂತೇಳಿ ನಾವು ಕರಿತೀವಿ. ಆನ್ ಏಲಿಯನ್ ಇನ್ ಪೊಲಿಟಿಕಲ್ ಸೈನ್ಸ್ ರೆಫರ್ಸ್ ಟು ಅಂತ ಇದೆ. ಅ ಪರ್ಸನ್ ಫ್ರಮ್ ಔಟರ್ ಸ್ಪೇಸ್, ಅ ಪರ್ಸನ್ ಹೂ ಇಸ್ ನಾಟ್ ಅ ಸಿಟಿಸನ್ ಆಫ್ ದಿ ಕಂಟ್ರಿ, ಅಂದ್ರೆ ದೇಶದ ನಾಗರಿಕನಲ್ಲದಂತಹ ವ್ಯಕ್ತಿ, ತಮ್ಮ ದೇಶವನ್ನ ದ್ವೇಷಿಸುವಂತಹ ವ್ಯಕ್ತಿ, ದ್ವಿಪೌರತ್ವವನ್ನ ಹೊಂದಿರುವಂತಹ ವ್ಯಕ್ತಿ ಅಂತ ಇದೆ. ಹಾಗಾದ್ರೆ ರಾಜ್ಯಶಾಸ್ತ್ರದಲ್ಲಿ ನಾವು ಏಲಿಯನ್ ಅಂತ ಹೇಳಿ ಒಂದು ಪದವನ್ನ, ಒಂದು ಶಬ್ದವನ್ನ ಬಳಕೆ ಮಾಡ್ತೀವಿ. ಏಲಿಯನ್ ಅಂದ್ರೆ ಯಾರು? ಯೋಚನೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ದೇಶದ ನಾಗರಿಕನಲ್ಲದಂತಹ ವ್ಯಕ್ತಿ. ನೋಡಿ, ಕಾನೂನು ಪರಿಭಾಷೆಯಲ್ಲಿ ಅಂದ್ರೆ ನಮ್ಮ ರಾಜ್ಯಶಾಸ್ತ್ರದಲ್ಲಿ ಏಲಿಯನ್ ಅಂತಂದ್ರೆ ರಾಜ್ಯದ ನಾಗರಿಕನಾಗಿರೋದಿಲ್ಲ. ಅವನು ಯಾವುದೇ ರೀತಿ ಸಿಟಿಸನ್ಶಿಪ್ ಅನ್ನ ಪಡ್ಕೊಂಡಿರಲ್ಲ, ಪೌರತ್ವವನ್ನ ಪಡ್ಕೊಂಡಿರೋದಿಲ್ಲ. ನಾಗರಿಕನಲ್ಲದಂತಹ ನಿವಾಸಿ ಅಥವಾ ಕೆಲವೊಂದ್ಸಲ ಸಂದರ್ಶಕರಾಗಿಯೂ ಕೂಡ ನಮ್ ದೇಶಕ್ಕೆ ಬಂದಿರ್ತಾರೆ. ಈಗ ಹಳೆ ಕಾಲದಲ್ಲಿ ಹೆಂಗೆ ಹುಯೆನ್ ಸಾಂಗು, ಫಾಯಿಯನ್ ಇವರೆಲ್ಲ ಬೇರೆ ದೇಶದಿಂದ ಭಾರತಕ್ಕೆ ಒಂದು ಸಂದರ್ಶಕರಾಗಿ ಬಂದಿದ್ರಲ್ವಾ, ಆ ರೀತಿ. ಓಕೆ, ಯಾವುದು ಒಬ್ಬ ವ್ಯಕ್ತಿಯನ್ನ ಭಾರತದ ನಾಗರಿಕನಾಗ್ಲಿಕ್ಕೆ ಅನರ್ಹಗೊಳಿಸುತ್ತೆ? 1 ವರ್ಷ ವಿದೇಶದಲ್ಲಿ ವಾಸ ಮಾಡೋದು, ವಿದೇಶಿಯನನ್ನ ಮದ್ವೆ ಆಗೋದು, ವಿದೇಶಿ ರಾಜ್ಯದ ಪೌರತ್ವವನ್ನ ಸ್ವಯಂ ಪ್ರೇರಿತವಾಗಿ ಪಡ್ಕೊಳ್ಳೋದು, ಸರ್ಕಾರವನ್ನ ಟೀಕಿಸೋದು ಅಂತ ಇದೆ. ಅಂದ್ರೆ ಈ ಕೆಳಕಂಡಂತ ಯಾವುದು ಒಬ್ಬ ವ್ಯಕ್ತಿಯನ್ನ ಭಾರತದ ನಾಗರಿಕನಾಗ್ಲಿಕ್ಕೆ ಅನರ್ಹತೆಯನ್ನ ಗೊಳಿಸುತ್ತೆ? ಕಮಾನ್, ಕ್ವಿಕ್ ಆಗಿ ಬರ್ಲಿ, ಇನ್ನೊಂದು 2 ಕ್ವಶನ್ಸ್ ಇದೆ.
ಎಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸ್ಕ್ವಾಲಿಫೈಸ್ ಅ ಪರ್ಸನ್ ಫ್ರಮ್ ಬೀಯಿಂಗ್ ಅ ಸಿಟಿಸನ್ ಆಫ್ ಇಂಡಿಯಾ ಅಂತ ಇದೆ. ಎಸ್, ಅಬ್ಸಲ್ಯೂಟ್ಲಿ ನಿಮ್ಮ ಉತ್ತರ ಸರಿಯಾಗಿದೆ. ಆಪ್ಷನ್ ನಂಬರ್ ಸಿ, ವಾಲಂಟರಿಲಿ ಅಕ್ವೈರಿಂಗ್ ಸಿಟಿಸನ್ಶಿಪ್ ಆಫ್ ಅ ಫಾರಿನ್. ಅಂದ್ರೆ ವಿಧಿ, ನಮ್ಮ ಸಂವಿಧಾನದ ವಿಧಿ 9ರ ಪ್ರಕಾರ ಯಾವುದೇ ವ್ಯಕ್ತಿಯು ಸ್ವಯಂ ಪ್ರೇರಿತವಾಗಿ ಯಾವುದೇ ವಿದೇಶಿ ರಾಜ್ಯದ ಪೌರತ್ವವನ್ನ ಪಡೆದಿದ್ದರೆ ಅವರು ಏನಾಗಲ್ಲ, ಭಾರತದ ನಾಗರಿಕರಾಗ್ಲಿಕ್ಕೆ ಅರ್ಹತೆ ಇರೋದಿಲ್ಲ. ಪರ್ ಆರ್ಟಿಕಲ್ 9, ನೋ ಪರ್ಸನ್ ಶಲ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ if they have voluntarily acquired the citizenship of any foreign state. ಅರ್ಥ ಆಯ್ತಾ? ಸೊ ಯಾವುದೇ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಬೇರೆ ದೇಶದ ವಿದೇಶಿ ರಾಜ್ಯದ ಪೌರತ್ವವನ್ನ ಪಡ್ಕೊಂಡಿದ್ದ ಅಂತಂದ್ರೆ ಅವನು ನಮ್ಮ ಭಾರತ ದೇಶದ ಪೌರನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಯಾವ ಸಚಿವಾಲಯ ಜವಾಬ್ದಾರಿಯಾಗಿದೆ? ಪೌರತ್ವವನ್ನ ಕೊಡೋದಾಗಿರ್ಬೋದು, ಪೌರತ್ವವನ್ನ ಪರಿತ್ಯಾಗ ಮಾಡುವಾಗ ಒಪ್ಕೊಳ್ಳೋದಾಗಿರ್ಬೋದು, ಸಂಪೂರ್ಣ ಅದರ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತಹ ಸಚಿವಾಲಯ ಯಾವುದು? ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ, ಕಾನೂನು ಮತ್ತೆ ನ್ಯಾಯ ಸಚಿವಾಲಯ ಹಾಗೂ ರಕ್ಷಣಾ ಸಚಿವಾಲಯ ಅಂತ ಇದೆ. ಯೋಚನೆ ಮಾಡಿ. ಓಕೆ ಅಲ್ವಾ? ಕಾನೂನು ಮತ್ತೆ ನ್ಯಾಯ ಸಚಿವಾಲಯ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಗೃಹ ಸಚಿವಾಲಯ. ಸೊ ಈ ಗೃಹ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ MHA ಅಂತ ಏನ್ ಕರಿತಾ ಇದೀವಿ, ಇಟ್ ಹ್ಯಾಂಡಲ್ಸ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಸಿಟಿಸನ್ಶಿಪ್ ಲಾಸ್ ಅಂತ ಹೇಳಿ ಹೇಳ್ತೀವಿ. ಕೊನೆ ಪ್ರಶ್ನೆ ಈ ಸೆಷನ್ದು. ಆ ಸಿಟಿಸನ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ದ ಡ್ಯಾಶ್ ಆಫ್ ದಿ ನೇಷನ್. ನಾಗರಿಕನು ರಾಷ್ಟ್ರದ ಡ್ಯಾಶ್ ರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿಯನ್ನ ಹೊಂದಿರ್ತಾನೆ. ಓನ್ಲಿ ಪರ್ಸನಲ್ ಪ್ರಾಪರ್ಟಿ, ವೈಯಕ್ತಿಕ ಆಸ್ತಿಯನ್ನ ಮಾತ್ರ. ಸವರ್ನಿಟಿ, ಯೂನಿಟಿ ಅಂಡ್ ಇಂಟಗ್ರಿಟಿ, ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆ, ವಿದೇಶಿ ಚಲನಚಿತ್ರಗಳು ಮತ್ತೆ ಖಾಸಗಿ ಕಂಪನಿಗಳು ಅಂತ ಇದೆ. ನಾಗರಿಕನು ರಾಷ್ಟ್ರದ ಡ್ಯಾಶ್ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊಂದಿರ್ತಾನೆ. ಯೂಶುವಲಿ 3 ಕೂಡ ಬರೋದಿಲ್ಲ, ಯಾಕಂದ್ರೆ ಗೊತ್ತಾಗ್ಬಿಡುತ್ತಲ್ವಾ, ಮೇಲೇನೆ ಗೊತ್ತಾಗತ್ತೆ. ಈ ದೇಶದ ಸಾರ್ವಭೌಮತ್ವ ಹಾಗೆ ಏಕತೆ ಮತ್ತೆ ಸಮಗ್ರತೆಯನ್ನ ರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಪೌರನ ಕರ್ತವ್ಯ ಅಂತ ಹೇಳಿ ನಾವ್ ಹೇಳ್ತೀವಿ. ಸೊ ಇಲ್ಲಿವರೆಗೂ ಕೂಡ ನಾನು ಏನ್ ಮಾಡಿದೆ, ನಿಮ್ಗೆ ಈ ಪೌರತ್ವ, ಸಿಟಿಸನ್ಶಿಪ್ ಅಂಡ್ ಸಿಟಿಸನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದಾಯ್ತು. ಹೋಪ್ ಸೊ ಈ ಅಧ್ಯಾಯ ನಿಮ್ಗೆ ಇನ್ನೊಂದಷ್ಟು ಓದ್ಕೊಳ್ತೀರಾ ಅಂದ್ರೆ ಓದ್ಕೊಳ್ಬಹುದು, ಏನು ತೊಂದ್ರೆ ಇಲ್ಲ. ಇಲ್ಲಾಂದ್ರೆ ಸಾಕಾಗತ್ತೆ, ಇಷ್ಟೇ ನಿಮ್ಗೆ ಇದನ್ ಬಿಟ್ರೆ ಮತ್ತೆ ಇನ್ನೇನ್ ಕೇಳಕ್ ಸಾಧ್ಯ. ಹಾಗಾಗಿ ಇವತ್ತಿನ ಈ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಅಂಡ್ ಟೇಕ್ ಕೇರ್. ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಅಂತ ಹೇಳ್ತಾ ಬೈ.